ಮದುವೆಯಾದ ಮೊದಲ ರಾತ್ರಿ ನನ್ನ ಗಂಡ ಅವನ ಚೂಪಾದ ಹಲ್ಲುಗಳಿಂದ ನನ್ನ ಎದೆಗಳನ್ನು ಕಚ್ಚುತ್ತಿದ್ದಾನೆ. ನನಗೆ ನೋವಾಗುತ್ತಿದೆ. ಜೋರಾಗಿ ಕಿರುಚುತ್ತಿದ್ದೇನೆ. ನನ್ನ ಕಿರುಚಾಟಕ್ಕೆ ಅವನು ಖುಷಿ ಪಡುತ್ತಿದ್ದಾನೆ. ಇನ್ನೂ ಜೋರಾಗಿ ಖುಷಿಯಾಗುತ್ತಿದೆ. ಇನ್ನೂ ಜೋರಾಗಿ ಕಿರುಚು ಅಂತ ಇನ್ನೂ ಜೋರಾಗಿ ಕಚ್ಚುತ್ತಿದ್ದಾನೆ. ನಾನು ಅವನನ್ನು ದೂರ ತಳ್ಳಲು ನನ್ನ ಶಕ್ತಿಯನ್ನೆಲ್ಲ ಬಳಸಿದೆ. ಆದರೆ ಆಗುತ್ತಿಲ್ಲ. ಅವನ ಸುಂದರವಾದ ಮುಖವನ್ನು ನೋಡಿ ತುಂಬ ಇಷ್ಟಪಟ್ಟು ನಾನು ಮದುವೆ ಆಗಿದ್ದೆ. ಆದರೆ ಇವನು ರಾಕ್ಷಸ ನನ್ನ ಪ್ರಾಣವನ್ನು ತಿನ್ನುತ್ತಿದ್ದಾನೆ. ನನ್ನ ಸೊಂಟವನ್ನು ಇನ್ನೂ ಜೋರಾಗಿ ಕಚ್ಚುತ್ತಿದ್ದಾನೆ. ಇವನಿಗೆ ಕಚ್ಚುವ ಕಾಯಿಲೆ ಇರಬಹುದು ಅಂತ ನನ್ನ ಕಾಲಿನಿಂದ ಅವನನ್ನು ಒದ್ದೆ. ಆ ಕೋಪಕ್ಕೆ ಅವನು ನನ್ನ ಜೊತೆ ಯಾರೂ ಮಾಡದ ಕೆಲಸವನ್ನು ತುಂಬ ಕೆಟ್ಟದಾಗಿ ಮಾಡಿದ. ನನ್ನ ಹೆಸರು ಅನಿತಾ. ಅಪ್ಪ ಅಮ್ಮನ ಮುದ್ದಿನ ಮಗಳು. ಕೊನೆಯ ಮಗಳು ನಾನು. ನನಗಿಂತ ಮುಂಚೆ ಇಬ್ಬರು ಅಣ್ಣಂದಿರು ಇದ್ದಾರೆ. ನಮ್ಮ ಮನೆಯಲ್ಲಿ ಗಂಡು ಮಕ್ಕಳಿಗೆ ಹೆಚ್ಚು ಪ್ರೀತಿ. ಆದರೆ ನಾನು ಹುಟ್ಟಿದ ಮೇಲೆ ಅಣ್ಣಂದಿರಿಗಿಂತ ಜಾಸ್ತಿ ನನ್ನನ್ನು ಪ್ರೀತಿ ಮಾಡಲು ಎಲ್ಲರೂ ಆರಂಭಿಸಿದರು. ನನ್ನ ದೊಡ್ಡಪ್ಪ ದೊಡ್ಡಮ್ಮ ಅವರ ಹೆಣ್ಣು ಮಕ್ಕಳನ್ನು ಕೇವಲ ಮನೆ ಕೆಲಸಕ್ಕೆ ಇಟ್ಟುಕೊಂಡರೂ ಚೆನ್ನಾಗಿ ಓದಿಸಿದರು. ಆದರೆ ಅಪ್ಪ ಅಮ್ಮ ನನ್ನನ್ನು ಚೆನ್ನಾಗಿ ಓದಿಸಿದ್ದಾರೆ. ಒಳ್ಳೆಯ ಕೆಲಸಕ್ಕೆ ಸೇರಿಸಬೇಕು, ನಮ್ಮ ಮಗಳು ಅವಳ ಕಾಲ ಮೇಲೆ ಅವಳು ನಿಲ್ಲಬೇಕು ಅಂತ ಪ್ರತಿ ಬಾರಿ ಪ್ರತಿ ಕ್ಷಣ ಅವರಿಗೆ ನನ್ನದೇ ಯೋಚನೆ. ಸಮಾಜದಲ್ಲಿ ಹೆಣ್ಣು ಮಕ್ಕಳು ಕಷ್ಟಪಡುವುದನ್ನು ನೋಡಿ ಯಾವುದೇ ಕಾರಣಕ್ಕೂ ನಾವು ಕಷ್ಟ ಕೊಡಬಾರದು. ಹೆಣ್ಣು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ಹೇಳುತ್ತಿದ್ದರು. ಆದರೆ ಈ ಮಾತನ್ನು ನನ್ನ ದೊಡ್ಡಪ್ಪ ಕೇಳದೆ ಇಬ್ಬರು ಹೆಣ್ಣು ಮಕ್ಕಳನ್ನು ಕೂಡ ಮದುವೆ ಮಾಡಿದರು. ಅಕ್ಕಂದಿರು ಹೌಸ್ ವೈಫ್ಗಳು. ಅವರು ಚೆನ್ನಾಗಿ ದುಡಿಯುವುದಿಲ್ಲ. ಗಂಡಂದಿರ ಸಂಪಾದನೆಯನ್ನು ಕಾದುಕೊಂಡು ಕುಳಿತಿದ್ದಾರೆ. ಈ ಮಧ್ಯೆ ಮನಸ್ತಾಪ ಆಗಿ ದೊಡ್ಡಪ್ಪನ ಮಕ್ಕಳು ಗಂಡನ ಮನೆಯನ್ನು ಬಿಟ್ಟು ಬಂದು ಬಿಟ್ಟರು. ತುಂಬ ಸಲ ನ್ಯಾಯ ಪಂಚಾಯಿತಿ ಆದರೂ ಎರಡೆರಡು ದಿನದ ಮಟ್ಟಿಗೆ ಹೋಗುತ್ತಿದ್ದರು. ಪುನಃ ನನ್ನ ಗಂಡ ಕುಡಿದುಕೊಂಡು ಬಂದು ಹೊಡೆದ. ಮನೆಗೆ ರೇಷನ್ ತಂದು ಹಾಕುವುದಿಲ್ಲ. ಯಾರಾದರೂ ಗಂಡಸರ ಜೊತೆ ಮಾತನಾಡಿದರೆ ಬೀದಿಯಲ್ಲಿ ನಿಂತುಕೊಂಡು ಹೊಡೆಯುತ್ತಾನೆ, ಜಗಳ ಮಾಡುತ್ತಾನೆ ಅಂತ ಕೋಪದಿಂದ ಹೇಳುತ್ತಿದ್ದರು. ಆಗ ದೊಡ್ಡಪ್ಪ ದೊಡ್ಡಮ್ಮ ಇಬ್ಬರು ಹೇಳುತ್ತಿದ್ದರು, ನೀವೇ ಸರಿ ಇಲ್ಲ, ನಿಮ್ಮ ಬಾಯಿ ಜೋರು, ಅಳಿಯಂದಿರು ಒಳ್ಳೆಯವರು ಅಂತ. ಆ ಕೆಟ್ಟ ಮನುಷ್ಯನನ್ನು ತುಂಬ ಪ್ರೀತಿ ಮಾಡುತ್ತಾರೆ. ಹೆಣ್ಣು ಮಕ್ಕಳ ಮೇಲೆ ಇವರಿಗೆ ಪ್ರೀತಿ ಇಲ್ಲ ಅಂತ ಅಂದುಕೊಂಡು ನಿಮ್ಮ ಅಕ್ಕಂದಿರು ದುಡಿಯುವುದಿಲ್ಲ. ಅವರು ತಮಗೆ ಬರುವ ಅಲ್ಪ ಸ್ವಲ್ಪ ಪೆನ್ಷನನ್ನು ನಂಬಿಕೊಂಡು ಕುಳಿತಿದ್ದಾರೆ. ನಿಮ್ಮ ಅಣ್ಣ ಅತ್ತಿಗೆ ಯಾವುದೇ ಸಹಾಯ ಮಾಡುವುದಿಲ್ಲ. ಅವರ ಸಂಪಾದನೆ ಅವರ ಬದುಕು. ಹೀಗೆ ಇರಬೇಕಾದಾಗ ಅವರು ಗಂಡನ ಮನೆಗೆ ಹೋಗಲಿ. ಅವರ ಮದುವೆ ಆಗಿದೆ, ಸಾಲ ಮಾಡಿ ಮದುವೆ ಮಾಡಿದ್ದೇವೆ, ಅವರ ಜವಾಬ್ದಾರಿ ಮುಗಿದು ಹೋಯಿತು ಅಂತ ಹೇಳುತ್ತಾರೆ. ಆಗ ನನಗೆ ಅನಿಸಿತು, ಕೇವಲ ದುಡ್ಡಿಗಾಗಿ ಪ್ರತಿಯೊಬ್ಬರು ಪ್ರೀತಿ ಮಾಡುವುದು. ಎತ್ತ ಅಪ್ಪ ಅಮ್ಮ ಆದರೂ ಆಗಲಿ, ಜೊತೆಯಲ್ಲಿ ಹುಟ್ಟಿದ ಅಣ್ಣ ತಂಗಿ ಅಕ್ಕ ತಮ್ಮ ಯಾರಾದರೂ ಕೂಡ ಮೊದಲು ಇಂಪಾರ್ಟೆನ್ಸ್ ದುಡ್ಡಿಗೆ. ನಿನ್ನ ಬಳಿ ಜಾಸ್ತಿ ದುಡ್ಡಿದ್ದರೆ ಜಾಸ್ತಿ ಗೌರವ, ಇಲ್ಲವಾದರೆ ಕಡಿಮೆ ಗೌರವ. ನಾನು ಆಗ 9ನೇ ತರಗತಿ. ಅಲ್ಲಿಯವರೆಗೂ ನನಗೆ ಅಷ್ಟೊಂದು ಸೀರಿಯಸ್ನೆಸ್ ಇರಲಿಲ್ಲ. ಓದು ದುಡ್ಡು ಇವೆಲ್ಲ ಒಂದಕ್ಕೊಂದು ಕನೆಕ್ಷನ್ ಇದೆ. ನಾವು ಎಷ್ಟು ಓದುತ್ತೇವೆ ಅಷ್ಟು ಒಳ್ಳೆಯ ಸಂಪಾದನೆ ಬರುತ್ತದೆ. ಎಷ್ಟು ಒಳ್ಳೆಯ ಸಂಪಾದನೆ ಬರುತ್ತದೆ ಅಷ್ಟು ನಮ್ಮನ್ನು ಸಮಾಜ ಪ್ರೀತಿ ಮಾಡುತ್ತದೆ. ಯಾವುದೇ ಕಾರಣಕ್ಕೂ ನಾನು 4 ಜನರಿಗೆ ಸಹಾಯ ಮಾಡುವಷ್ಟು ಎತ್ತರ ಬೆಳೆಯುವವರೆಗೂ ಮದುವೆ ಆಗಬಾರದು ಅಂತ ನಿರ್ಧಾರ ಮಾಡಿದೆ. ಒಳ್ಳೆಯ ಅಂಕ ಬಂತು SSLCಯಲ್ಲಿ. PUCಯಲ್ಲೂ ಕೂಡ ಒಳ್ಳೆಯ ರಿಸಲ್ಟ್ ಬಂತು. ಎಲ್ಲ ಕಾಲೇಜಿನಲ್ಲಿ ನನಗೆ ಫ್ರೀ ಸೀಟ್, ಯಾವ ಡಿಗ್ರಿಗೆ ಬೇಕಾದರೂ. ನನಗೆ ಇಷ್ಟ ಇರುವ BSc ಇನ್ ಅಗ್ರಿಕಲ್ಚರ್ಗೆ ನಾನು ಸೇರಿಕೊಂಡೆ. ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ನಾನು ಏನಾದರೂ ಮಾಡಬೇಕಿತ್ತು. ಪ್ರತಿಯೊಬ್ಬರೂ ನನಗೆ ತುಂಬ ಮರ್ಯಾದೆ ಕೊಡಲು ಆಗಿನಿಂದಲೇ ಆರಂಭಿಸಿದರು. ನಾನು ಓದಬೇಕಾದಾಗಲೇ ನನ್ನ ಸಹಪಾಠಿಯ ಜೊತೆ ಪ್ರೀತಿಯಲ್ಲಿ ಬಿದ್ದೆ. ಆದರೆ ಎಷ್ಟು ಪ್ರೀತಿ ಮಾಡಿದರೂ ಆ ಪ್ರೀತಿಯಿಂದ ನನ್ನ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತಿರಲಿಲ್ಲ. ಪ್ರೀತಿಯನ್ನು ಕೂಡ ನಾನು ಕಮರ್ಷಿಯಲ್ ಆಗಿ ಮಾಡಿದೆ. ಈ ಕಮರ್ಷಿಯಲ್ ಪ್ರೀತಿಯಿಂದ ಆ ಕಮರ್ಷಿಯಲ್ ಪ್ರೀತಿ ನನ್ನ ಡಿಗ್ರಿ ಮುಗಿಯುವುದರ ಒಳಗೆ ಮುರಿದು ಬಿದ್ದಿತ್ತು. ಇದರಿಂದ ನಾನು ಸ್ವಲ್ಪ ಡಿಪ್ರೆಸ್ ಆದರೂ ಹುಡುಗ ಏನು ಅಷ್ಟೊಂದು ಶ್ರೀಮಂತನಲ್ಲ ಅನ್ನುವ ಒಂದು ವಿಷಯದಿಂದ ಮನಸ್ಸಿಗೆ ಸಮಾಧಾನ ಮಾಡಿಕೊಂಡೆ. ನನ್ನ ಗೆಳತಿ ಬೈಯುತ್ತಿದ್ದಳು, ಹುಡುಗ ದುಡಿಯುತ್ತಾನೆ, ಅವನು ಅಪ್ಪಟ ಬಂಗಾರ,
ನೀನೆಂದರೆ ಅವನಿಗೆ ತುಂಬ ಇಷ್ಟ. ಕೇವಲ ದುಡ್ಡಿಗಾಗಿ ಅವನಿಂದ ದೂರ ಆಗುತ್ತಿದ್ದೀಯಾ? ಅವಳ ಮಾತು ನನಗೆ ಕೇಳಿಸುತ್ತಿರಲಿಲ್ಲ. ನನಗೆ ಕೇವಲ ದುಡ್ಡು ಬೇಕು ಅಷ್ಟೇ. ಯಾರಾದರೂ ತುಂಬ ಶ್ರೀಮಂತರಿದ್ದರೆ ನಾನು ಅವರನ್ನು ಮದುವೆ ಆಗುತ್ತೇನೆ. ಯಾವಾಗಲೂ ಈ ಮಾತನ್ನೇ ಹೇಳುತ್ತಿದ್ದೆ. ಈ ಮಧ್ಯೆ ನನಗೆ ಗೌರ್ಮೆಂಟ್ ಜಾಬ್ ಆಯಿತು. ಇನ್ನು ಸಂಬಂಧಗಳು ಜಾಸ್ತಿ ಬರಲು ಆರಂಭಿಸಿದ್ದು. ದಿನಕ್ಕೆ 5-6 ಸಂಬಂಧ ಬರುತ್ತಿತ್ತು. ಅಪ್ಪ ನನ್ನ ರೀತಿ ಕಮರ್ಷಿಯಲ್. ಮೊದಲು ನೋಡುತ್ತಿರುವುದು ಸಂಪಾದನೆ. ಅವರ ಅಪ್ಪ ಅಮ್ಮ ಎಷ್ಟು ಸಂಪಾದನೆ ಮಾಡಿದ್ದಾರೆ, ಹುಡುಗ ಎಷ್ಟು ಸಂಪಾದನೆ ಮಾಡುತ್ತಾನೆ, ಹುಡುಗನ ಜೊತೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರಾದರೂ ಇದ್ದರೆ ಅವರು ಆಸ್ತಿಗೆ ಬರುತ್ತಾರೆ. ಹುಡುಗ ಒಬ್ಬನೇ ಇರಬೇಕು, ಅಪ್ಪ ಅಮ್ಮ ಹಳ್ಳಿಯಲ್ಲಿ ಇರಬೇಕು. ನಮ್ಮ ಮಗಳಿಗೆ ಅಡುಗೆ ಮಾಡಲು ಆಗುವುದಿಲ್ಲ. ನಮ್ಮ ಮಗಳನ್ನು ಅವರ ಮಗಳ ರೀತಿ ನೋಡಿಕೊಳ್ಳಬೇಕು. ಆ ರೀತಿಯ ಹುಡುಗ ಮತ್ತು ಹುಡುಗನ ಮನೆಯವರು ಬೇಕು ಅಂತ ತುಂಬ ಹುಡುಕಾಟ ನಡೆಸಿದರು. ಎಷ್ಟು ಹುಡುಕಾಟ ನಡೆಸಿದರೂ ಕೂಡ ಬ್ರೋಕರ್ ನಮಗೆ ಬೈಯುತ್ತಿದ್ದರು. ನಮ್ಮ ಈ ಆಸೆಗೆ ಅಲ್ಲ, ದುರಾಸೆಯನ್ನು ಕೇಳಿ. ನಾನು ಯಾವುದೇ ವಿಷಯದಲ್ಲೂ ಅಷ್ಟು ಬೇಗ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಮದುವೆ ತುಂಬ ದೊಡ್ಡ ಪವಿತ್ರವಾದ ಸಂಬಂಧ. ಆ ಸಂಬಂಧವನ್ನು ಸಿಕ್ಕವರ ಜೊತೆಯಲ್ಲಿ ಬೆಸೆಯಲು ಸಾಧ್ಯವಿಲ್ಲ ಅಂತ ಅಂದುಕೊಂಡು ನಾನು ಮದುವೆ ಆದರೆ ಒಳ್ಳೆಯ ಹುಡುಗ ಸಿಕ್ಕಿದರೆ ಮಾತ್ರ, ಇಲ್ಲವಾದರೆ ಮದುವೆ ಆಗಬಾರದು ಅಂತ ನಿರ್ಧಾರ ಮಾಡಿದೆ. ಕೆಲಸಕ್ಕೆ ಸೇರಿ 2 ವರ್ಷವಾಯಿತು. ಮನೆಯಲ್ಲಿ ಅಮ್ಮ, ನೀನು ದುಡಿಯುತ್ತೀಯಾ? ಗೌರ್ನಮೆಂಟ್ ಕೆಲಸದಲ್ಲಿ ಇರುವ ಒಬ್ಬ ಒಳ್ಳೆಯ ಹುಡುಗ ಸಿಕ್ಕರೆ ಸಾಕು. ಮನೆಯ ಕಡೆ ನಮಗೆ ಯಾಕೆ ಕಂದ? ನಮ್ಮ ಆಸ್ತಿಯಲ್ಲಿ ನಿನಗೂ ಅರ್ಧ ಆಸ್ತಿ ಕೊಡುತ್ತೇವೆ ಅಂತ ಅಮ್ಮ ಎಷ್ಟು ಹೇಳಿದರೂ ನಾನು ಅವಳ ಮಾತನ್ನು ಕೇಳುತ್ತಿರಲಿಲ್ಲ. ಈ ಮಧ್ಯೆ ನಮ್ಮ ಆಫೀಸ್ಗೆ ನನ್ನ ಸೀನಿಯರ್ ಆಫೀಸರ್ ಅಪಾಯಿಂಟ್ ಆದರು. ಅವರನ್ನು ಮೊದಲು ನೋಡಿದಾಗಲೇ ನನಗೆ ತುಂಬ ಆಸೆ ಆಯಿತು. ನೋಡಲು ತುಂಬ ಸುಂದರವಾಗಿದ್ದಾರೆ. ನನಗಿಂತ 5-6 ವರ್ಷ ದೊಡ್ಡವರು ಆಗಿರಬೇಕು ಅಷ್ಟೇ. ತುಂಬ ಒಳ್ಳೆಯವರು ಅಂತ ಅನಿಸುತ್ತದೆ. ಅವರ ಮನೆ ಕಡೆ ವಿಚಾರಿಸಿದಾಗ ಅವರು ತುಂಬ ಶ್ರೀಮಂತರಂತೆ. ಇವರೊಬ್ಬರೇ ಮಗ ಇರುವುದು. ಹಳ್ಳಿಯಲ್ಲಿ ಅವರ ಅಪ್ಪ ಅಮ್ಮ ಇದ್ದಾರಂತೆ. ಎಲ್ಲ ನನಗೆ ಬೇಕಾದಂತೆ ಇದೆ. ಇದು ಹೇಗೆ ಸಾಧ್ಯ? ಒಬ್ಬರಲ್ಲ 4-5 ಜನರ ಬಳಿ ನಾನು ವಿಚಾರಿಸಿದೆ. ಎಲ್ಲರೂ ಇದೇ ಮಾತನ್ನು ಹೇಳಿದರು. ಕೊನೆಗೆ ಅವರ ಪ್ರಾಪರ್ಟಿಯನ್ನು ನೋಡಿಕೊಂಡು ಬರೋಣ ಅಂತ ಅವರ ಊರಿಗೆ ಹೋದಾಗಲೂ ಕೂಡ ಎಲ್ಲ ಜನರು ಒಂದೇ ಮಾತನ್ನು ಹೇಳಿದರು. ಅಂದರೆ ಸತ್ಯ ತಾನೇ. ಈ ಆಫೀಸರನ್ನು ಹೇಗಾದರೂ ಮಾಡಿ ನಾನು ಪಟಾಯಿಸಬೇಕು ಅಂತ ಯೋಚಿಸುತ್ತಿದ್ದೆ. ಅಷ್ಟರಲ್ಲಿ ಇಂದು ಅವರೇ ಕಾಫಿಗೆ ನನ್ನನ್ನು ಹೋಟೆಲ್ಗೆ ಕರೆದುಕೊಂಡು ಹೋದರು. ಇಬ್ಬರು ಕೂಡ ಸ್ಪೆಷಲ್ ರೂಮ್ಗೆ ಹೋದೆವು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲು. ನಾನು ಮಾತಿನ ಮಧ್ಯೆ ಹೇಳಿಬಿಡಬೇಕು ಐ ಲವ್ ಯು ಅಂತ ಅಂದುಕೊಂಡರೆ ಅವರೇ ನನಗೆ ಪ್ರಪೋಸ್ ಮಾಡಿದರು. ನನಗೆ ತುಂಬ ಖುಷಿಯಾಯಿತು. ನಾನು ಅರೆ ಕ್ಷಣದಲ್ಲಿ ಐ ಲವ್ ಯು ಟು ಅಂತ ಹೇಳಿದೆ. ಅಪ್ಪ ಅಮ್ಮನಿಗೆ ಈ ವಿಷಯ ಹೇಳಿದಾಗ ತುಂಬ ಖುಷಿಪಟ್ಟರು. ಅಪ್ಪನಿಗೆ ಶ್ರೀಮಂತರ ಮನೆಯ ಹುಡುಗ ಸಿಕ್ಕಿದ್ದಾನೆ ಅಂತ ಖುಷಿಯಾದರೆ, ಅಮ್ಮನಿಗೆ ಸದ್ಯ ಇವಳು ಮದುವೆಗೆ ಒಪ್ಪಿಕೊಂಡಿದ್ದಾಳೆ ಅಂತ ಖುಷಿಪಟ್ಟರು. ಅಣ್ಣಂದಿರು ಇವಳು ಮದುವೆ ಆಗುತ್ತಾಳೆ ಅಂತ ತುಂಬ ವರ್ಷಗಳಿಂದ ಹೊಲಿಸಿಕೊಂಡಿದ್ದ ಬಟ್ಟೆ ಟೈಟ್ ಆಗಿದೆ, ಈಗ ಹೊಸ ಬಟ್ಟೆ ಹೊಲಿಸಿಕೊಳ್ಳಬೇಕು ಅಂತ ನನ್ನನ್ನು ಟೀಸ್ ಮಾಡಿದರು. ಮದುವೆಯನ್ನು ಅಪ್ಪ ಅಮ್ಮ ತುಂಬ ಖುಷಿಯಿಂದ ತುಂಬ ಗ್ರ್ಯಾಂಡ್ ಆಗಿ ಮಾಡಿದರು. ನಮ್ಮ ಸಂಬಂಧದಲ್ಲಿ ಯಾರೂ ಕೂಡ ಇಷ್ಟೊಂದು ಗ್ರ್ಯಾಂಡ್ ಆಗಿ ಮದುವೆ ಮಾಡಿರಲಿಲ್ಲ. ಈಗಲೂ ಕೂಡ ಅನಿಸುತ್ತಿದೆ, ನನ್ನ ಅಪ್ಪ ಅಮ್ಮ ಇಷ್ಟೊಂದು ಶ್ರೀಮಂತರು ಅನ್ನುವ ಮಾತು ಅರ್ಥವಾಗಿರಲಿಲ್ಲ ಅಂತ ಬೇಸರವಾಯಿತು. ಹುಡುಗನ ಮನೆಯವರು ನನಗೆ ಡೈಮಂಡ್ ಸೆಟ್ಗಳನ್ನೇ ಕೊಟ್ಟರು. ಒಂದೊಂದು ಸೀರೆ 2 ಲಕ್ಷ 3 ಲಕ್ಷ. ನನ್ನ ಅದೃಷ್ಟವನ್ನು ನೋಡಿ ಎಲ್ಲರೂ ತುಂಬ ಖುಷಿಪಟ್ಟರು. ನನ್ನ ಮದುವೆ ಆದಾಗ ಯಾರೂ ಅಳಲಿಲ್ಲ. ಅವರಿಗೂ ಖುಷಿ, ನನಗೂ ಖುಷಿ. ನಾನು ಇಷ್ಟಪಟ್ಟ ರೀತಿ ಹುಡುಗ ಸಿಕ್ಕಿದ್ದಾನೆ ಅಂತ. ನನ್ನ ಗಂಡ ಚಂದ್ರ ನೋಡಲು ಚಂದ್ರನಂತೆ ಸುಂದರವಾಗಿದ್ದಾನೆ. ನನ್ನ ಅದೃಷ್ಟ ಇಂತಹ ಗಂಡ ಸಿಕ್ಕಿರುವುದು ಅಂತ ಖುಷಿಪಟ್ಟೆ. ಅವನ ಜೊತೆ ಖುಷಿಯಿಂದ ಅವನ ಮನೆಗೆ ಹೋದೆ. ಮೊದಲ ದಿನ ಮೊದಲ ರಾತ್ರಿ ನಡೆದಿಲ್ಲ. ಊರಿನಲ್ಲಿ ಶಾಸ್ತ್ರಗಳು ಇತ್ತು. ಅವರ ಫಾರ್ಮ್ ಹೌಸ್ ಊರಿನಿಂದ ದೂರ ಇರುವುದು. ಅಲ್ಲಿ ನಮ್ಮಿಬ್ಬರ ಮೊದಲ ರಾತ್ರಿಗೆ ನಾಳೆ ರೆಡಿ ಮಾಡುತ್ತೇವೆ ಅಂತ ಹೇಳಿದ್ದರು. ಸೆಕ್ಯೂರಿಟಿ ಒಬ್ಬನನ್ನು ಬಿಟ್ಟರೆ ನಾನು, ನನ್ನ ಗಂಡ, ಇನ್ಯಾರೂ ಇರುವುದಿಲ್ಲ ಅಲ್ಲಿ. ಅದನ್ನು ನೆನೆಸಿಕೊಂಡು ಮೈ ಜುಮ್ ಅಂತ ಅನಿಸಿತು. ಎಷ್ಟಾದರೂ ಹೇಗಾದರೂ ಇಬ್ಬರು ಮುದ್ದಾಡಬಹುದು. ಎಷ್ಟು ವರ್ಷಗಳಿಂದ ನನ್ನ ಕನ್ಯತ್ವವನ್ನು ಕಾಪಾಡಿಕೊಂಡು ಬಂದಿದ್ದೇನೆ. ನಾಳೆ ಎಲ್ಲವನ್ನು ನನ್ನ ಗಂಡ ಚಂದ್ರನಿಗೆ ಅರ್ಪಿಸುತ್ತೇನೆ ಅಂತ ಆಸೆಯಿಂದ ಕನಸುಗಳನ್ನು ಕಾಣುತ್ತಿದ್ದೇನೆ.
ಮೊದಲ ರಾತ್ರಿ ಅವನ ಸ್ಪರ್ಶ ನನಗೆ ತುಂಬ ಖುಷಿಯನ್ನು ಕೊಟ್ಟಿತು. ಹಾಲನ್ನು ಕೊಟ್ಟ ತಕ್ಷಣ ಅವನು ನನಗೂ ಕೊಡದೆ ಒಬ್ಬನೇ ಎಲ್ಲವನ್ನೂ ಕುಡಿದುಕೊಂಡು ಬಿಟ್ಟ. ನನಗೆ ಸ್ವಲ್ಪ ನಿರಾಸೆಯಾದರೂ ಕೇವಲ ಹಾಲಲ್ಲ, ಅವನ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆಸಿಕೊಂಡು ಬಿಡುತ್ತೇನೆ, ನನ್ನ ವಯ್ಯಾರವನ್ನು ತೋರಿಸಿ ಅಂತ ಅಂದುಕೊಂಡೆ. ಆದರೆ ಎಲ್ಲ ಉಲ್ಟಾ ಹೊಡೆಯಿತು. ಚಂದ್ರ ಹಾಲನ್ನು ಕುಡಿದು ಆ ಕಪ್ಪನ್ನು ಎಸೆದ. ನಾನು ಬೆಚ್ಚಿದೆ. ಹಾಸಿಗೆ ಮೇಲೆ ಕುಳಿತಿದ್ದವಳನ್ನು ಮಲಗುವಂತೆ ತಳ್ಳಿದ. ನಂತರ ಅವನ ಹೊರಟುತನಕ್ಕೆ ಸೀರೆಯೆಲ್ಲ ಹರಿದು ಹೋಯಿತು. ಅದು ಅವನೇ ತೆಗೆದುಕೊಟ್ಟಿದ್ದ ಸೀರೆ, ಸುಮಾರು 60,000 ರೂಪಾಯಿ ಸೀರೆ. ಇವನ ಹೊರಟುತನಕ್ಕೆ ಹರಿದು ಹೋಯಿತು ಅಂತ ಬೇಸರವಾಯಿತು. ನಾನು ಮೇಲೆ ಹೇಳಲು ಪ್ರಯತ್ನಿಸಿದರೆ ಅವನು ನನ್ನ ಬಟ್ಟೆಯನ್ನು ತೆಗೆದು ನನ್ನನ್ನು ಬೆತ್ತಲಾಗಿಸಿದ. ನಂತರ ಅವನ ಬಟ್ಟೆಯನ್ನು ತೆಗೆದು ನನ್ನ ಮೇಲೆ ಬಿದ್ದ. ನಾನು ಹೇಳಲು ಪ್ರಯತ್ನಿಸಿದೆ, ಆದರೆ ಆಗಲಿಲ್ಲ. ನನಗೆ ತುಂಬ ನೋವಾಗುತ್ತಿದೆ ಅಂತ ಅಂದರೆ ಅವನು ನನ್ನ ತುಟಿಯನ್ನು ಅವನ ತುಟಿಗಳಿಂದ ಬ್ಲಾಕ್ ಮಾಡಿದ. ತುಟಿಗೆ ಮುತ್ತು ಕೊಡುತ್ತಿದ್ದಾನೆ, ಅಂದರೆ ತುಟಿಗಳನ್ನು ಕಚ್ಚುತ್ತಿದ್ದಾನೆ ನಿರಂತರವಾಗಿ. ರಕ್ತ ಬರುತ್ತಿದೆ, ತುಟಿಗಳಿಂದ ನೋವಾಗುತ್ತಿದೆ. ನಂತರ ನನ್ನ ಎದೆಗಳನ್ನು ಅವನ ಚೂಪಾದ ಹಲ್ಲುಗಳಿಂದ ಕಚ್ಚುತ್ತಿದ್ದಾನೆ. ತುಂಬ ನೋವಾಗುತ್ತಿದೆ, ದೂರ ಹೋಗು ಅಂತ ಹೇಳಿದರೂ ನನ್ನ ಕೈಯಿಂದ ಅವನ ಮುಖವನ್ನು ತಳ್ಳುತ್ತಿದ್ದೇನೆ, ಆದರೆ ಅವನು ಬಿಡುತ್ತಾನೆ ಇಲ್ಲ. ನನ್ನ ಎದೆಯನ್ನು ತುಂಬ ಬಲಿಷ್ಠವಾಗಿ ಕಚ್ಚುತ್ತಿದ್ದಾನೆ. ಅವನ ಹಲ್ಲುಗಳು ನನ್ನ ಎದೆಗಳ ಮಧ್ಯೆ ಇದ್ದರೆ ಅವನ 2 ಕೈಗಳು ನನ್ನ ಸೊಂಟವನ್ನು ಹಿಡಿದುಕೊಂಡು ಚೆನ್ನಾಗಿ ಇಸುಕುತ್ತಾ ಇವೆ. ನನಗೆ ತುಂಬ ನೋವಾಗುತ್ತಿದೆ. ಮೊದಲ ರಾತ್ರಿ ಅಂದರೆ ಇಷ್ಟೊಂದು ನೋವಾಗುತ್ತದೆಯೇ ತಿಳಿದಿದ್ದರೆ ಮದುವೆ ಆಗುತ್ತಿರಲಿಲ್ಲ. ನನ್ನ ಶಕ್ತಿಯೆಲ್ಲ ಬಿಟ್ಟು ಅವನ ಎದೆಗೆ ನನ್ನ ಕಾಲಿಂದ ಜೋರಾಗಿ ಒದ್ದೆ. ಅಷ್ಟೇ, ಅವನು ಕೆಳಗೆ ಬಿದ್ದ. ಮುಗಿದು ಹೋಯಿತು. ನನ್ನ ಕತೆ ಅಷ್ಟೇ. ಅವನ ಆಕ್ರಮಣ ಪುನಃ ತುಂಬ ಭಯಾನಕವಾಗಿತ್ತು. ನನಗೆ ತಿಳಿಯದೆ ನಾನು ಪ್ರಜ್ಞೆ ತಪ್ಪಿದೆ. ತುಂಬ ಶಾಕ್ ಆಗಿತ್ತು ಅಂತ ಅನಿಸುತ್ತದೆ. ಪುನಃ ಬೆಳಗಿನ ಜಾವ 6 ಗಂಟೆಗೆ ಎಚ್ಚರವಾಯಿತು. ಆಗ ನನ್ನ ಗಂಡ ಚಂದ್ರ ಸೋಫಾದ ಮೇಲೆ ಕುಳಿತುಕೊಂಡು ನನ್ನನ್ನೇ ದುರುಗುಟ್ಟುಕೊಂಡು ನೋಡುತ್ತಿದ್ದಾನೆ. ಅವನಿಗೆ ಗಿಲ್ಟಿ ಫೀಲಿಂಗ್ ಇರಬಹುದು, ನನಗೆ ನೋವು ಮಾಡಿದ್ದಕ್ಕೆ ಅಂತ ನಾನು ಅಂದುಕೊಂಡರೆ. ಯಾವ ಗಿಲ್ಟಿಯೂ ಇಲ್ಲ. ನಾನು ಎದ್ದ ಮೇಲೆ ಅಷ್ಟೇ, ಮುಗಿಯಿತು. ಪುನಃ ನನ್ನ ಮೇಲೆ ಇನ್ನೂ ಭಯಾನಕವಾಗಿ ಆಕ್ರಮಣ ಮಾಡಿದ. ನನಗೆ ಎಚ್ಚರವಾಗಲಿ ಅಂತ ಅವನು ಕಾದಿದ್ದಾನೆ, ಏಕೆಂದರೆ ಅವನು ಮಾಡುವ ನೋವು ನನಗೆ ಗೊತ್ತಾಗಬೇಕು ಅಂತ. ಇಷ್ಟೊಂದು ದ್ವೇಷ ನನ್ನ ಮೇಲೆ ಏಕೆ? ನನಗೆ ಅರ್ಥವಾಗುತ್ತಿಲ್ಲ. ಪುನಃ ನಾನು ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದೆ, ಆದರೆ ಆಗಲಿಲ್ಲ. ಅಷ್ಟರಲ್ಲಿ ಅವನಿಗೆ ಇಂಪಾರ್ಟೆಂಟ್ ಕಾಲ್ ಬಂತು. ಅವನು ಹೊರಹೋದ. ನನ್ನ ಕಣ್ಣೀರು ಯಾರು ಕೇಳುತ್ತಾರೆ? ಇವನು ಬರುವುದರ ಒಳಗೆ ಮನೆಗೆ ಫೋನ್ ಮಾಡಬೇಕು ಅಂತ ಫೋನನ್ನು ಹುಡುಕಿದರೆ ಫೋನ್ ಸಿಗುತ್ತಿಲ್ಲ. ಅಷ್ಟರಲ್ಲಿ ಲ್ಯಾಂಡ್ಲೈನ್ ಇತ್ತು. ನನ್ನ ಬಾಯಿಗೆ ಯಾವ ನಂಬರ್ ಕೂಡ ಬರುತ್ತಿಲ್ಲ. ಸಡನ್ನಾಗಿ ನನ್ನ ಅಗ್ರಿಕಲ್ಚರ್ ಫ್ರೆಂಡ್, ನನ್ನ ಹಳೆಯ ಬಾಯ್ ಫ್ರೆಂಡ್, ಅವನ ಫೋನ್ ನಂಬರ್ ಮಾತ್ರ ನನ್ನ ಬಾಯಿಗೆ ಬರುವುದು. ಈಗ ವಿಧಿಯಿಲ್ಲ. ನನ್ನ ಸಹಾಯಕ್ಕೆ ಯಾರು ಬಂದರೂ ಪರವಾಗಿಲ್ಲ, ಮಾನ ಮರ್ಯಾದೆ ಹೋದರೂ ಪರವಾಗಿಲ್ಲ, ಅವನು ಆಡಿಕೊಂಡರೂ ಪರವಾಗಿಲ್ಲ ಅಂತ ಅವನಿಗೆ ಫೋನ್ ಮಾಡಿ ನನ್ನ ವಿಷಯವನ್ನು ಹೇಳಿ ತುಂಬ ಸರಳವಾಗಿ ಅಡ್ರೆಸ್ಸನ್ನು ಕೂಡ ಕೊಟ್ಟೆ. ಅಷ್ಟರಲ್ಲಿ ನನ್ನ ಗಂಡ ಬಂದು ನಾನು ಹಾಸಿಗೆ ಮೇಲೆ ಮಲಗಿದೆ. ಅವನಿಗೆ ತಿಳಿದಿಲ್ಲ ನಾನು ಫೋನ್ ಮಾಡಿದ್ದು. ನೀನು ತುಂಬನೇ ವಾಸನೆ ಹೊಡೆಯುತ್ತಿದ್ದೀಯಾ, ಸ್ನಾನ ಮಾಡು, ಪುನಃ ನಿನ್ನನ್ನು ನಾನು ಕಚ್ಚಬೇಕು ಅಂತ ಹೇಳಿದ. ತುಂಬ ಕೋಪ ಬಂತು. ದುಡ್ಡಿನ ಹಿಂದೆ ನಾನು ಹೋಗಿದ್ದಕ್ಕೆ ಎಂಥ ಜೀವನ ಸಿಕ್ಕಿತು ಅಂತ ನನ್ನ ಮೇಲೆ ನಾನು ಕೋಪ ಮಾಡಿಕೊಂಡೆ. ಸ್ನಾನ ಮಾಡಲು ಆಗುತ್ತಿಲ್ಲ, ಮೈಯೆಲ್ಲ ಹುರಿಯುತ್ತಿದೆ. ಕಿಟಕಿಯಿಂದ ಹೋಗಬಹುದಾ ಅಂತ ನೋಡುತ್ತಿದ್ದೆ, ಆದರೆ ಅದು ಸಾಧ್ಯವಿಲ್ಲ. 7 ಸುತ್ತಿನ ಭದ್ರಕೋಟೆ, ನನ್ನ ಗಂಡನ ಫಾರ್ಮ್ ಹೌಸ್. ಅವನನ್ನು ನನ್ನ ಗಂಡ ಅಂತ ಹೇಳಲು ಕೂಡ ನನಗೆ ಇಷ್ಟವಿಲ್ಲ. ಬಟ್ಟೆಯನ್ನು ತೆಗೆ, ನಿನಗೆ ತುಂಬ ನೋವು ಮಾಡಬೇಕು ಅಂತ ತುಂಬ ಕ್ಯಾಶುಯಲ್ ಆಗಿ ಹೇಳಿದ. ನನಗೆ ನೋವು ಮಾಡಿದರೆ ನಿನಗೆ ಏನು ಸಿಗುತ್ತದೆ ಅಂತ ಹೇಳಿದೆ. ಅದಕ್ಕೆ ಅವನು, ನಮ್ಮ ಮನೆಯಲ್ಲಿ ಪದ್ಧತಿ, ಗಂಡ ಹೆಂಡತಿಗೆ ಮೊದಲ ರಾತ್ರಿಯಲ್ಲಿ ಎಷ್ಟು ನೋವು ಮಾಡುತ್ತಾನೆ ಅಷ್ಟು ಗಂಡ ಹೇಳಿದಂತೆ ಹೆಂಡತಿ ಜೀವನ ಪರ್ಯಂತ ಕೇಳುತ್ತಾಳೆ. ಗಂಡನ ಐಶ್ವರ್ಯ ವೃದ್ಧಿಯಾಗುತ್ತದೆ ಅಂತ. ನಮ್ಮ ಸಂಬಂಧಿಕರು, ನಮ್ಮ ವಂಶಸ್ಥರು ಎಲ್ಲರೂ ಇದೇ ರೀತಿ ಮೊದಲ ರಾತ್ರಿ ಮಾಡಿಕೊಂಡಿರುವುದು. ಇಲ್ಲವಾದರೆ ನಿಮ್ಮಂಥ ಹೆಣ್ಣು ಮಕ್ಕಳು ಹೇಗೆ ಕೈಗೆ ಬರುತ್ತಾರೆ ಅಂತ ಅವನು ಹೇಳಿದಾಗ ನನಗೆ ಕೋಪ ಬಂತು. ಅವನಿಗೆ ಜೋರಾಗಿ ಬೀಸಿದೆ ಅಷ್ಟೇ. ಅಷ್ಟರಲ್ಲಿ ಅವನು ನನ್ನನ್ನು ಇನ್ನೇನೋ ಮಾಡಿಬಿಡುತ್ತಾನೆ ಅಂತ ಅನಿಸುವ ಸಮಯಕ್ಕೆ ಸರಿಯಾಗಿ ನನ್ನ ಹಳೆಯ ಬಾಯ್ ಫ್ರೆಂಡ್ ಕೀರ್ತಿ ಪೊಲೀಸ್ನವರನ್ನು ಕರೆದುಕೊಂಡು ಬಂದಿದ್ದಾನೆ ಅಂತ ಅನಿಸುತ್ತದೆ.
ಪೊಲೀಸ್ನವರು ನಮ್ಮ ಫಾರ್ಮ್ ಹೌಸ್ ಸುತ್ತಲೂ ಸುತ್ತುವರಿದಿದ್ದಾರೆ. ನನ್ನ ಗಂಡ ಚಂದ್ರನ ಹೆಸರನ್ನು ಹೇಳುತ್ತಾ ನನ್ನನ್ನು ಹೊರಬಿಡುವಂತೆ ವಾರ್ನಿಂಗ್ ಮಾಡುತ್ತಿದ್ದಾರೆ. ಅಕಸ್ಮಾತ್ ಬಿಟ್ಟಿಲ್ಲವಾದರೆ ನಾವೇ ಒಳಗೆ ಬರುತ್ತೇವೆ ಅಂತ. ಆಗ ವಿಧಿಯಿಲ್ಲದೆ ನನ್ನ ಗಂಡ ನನ್ನನ್ನು ಹೊರಗೆ ಕರೆದುಕೊಂಡು ಬಂದು ಪೊಲೀಸ್ನವರ ಕೈಗೆ ಕೊಟ್ಟ. ಪೊಲೀಸ್ನವರು ಅವನ ಕೈಗೆ ಕೊಳ ಹಾಕಿ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ವಿಚಾರಣೆ ಮಾಡಿದಾಗ ಅದು ಚೈಲ್ಡ್ಹುಡ್ ಡ್ರಾಮಾ. ತುಂಬ ಶ್ರೀಮಂತರು, ಅದರಲ್ಲೂ ಗಂಡಸರು, ಹೆಂಡತಿಯರಿಗೆ ವಿಚಿತ್ರವಾಗಿ ಹಿಂಸೆ ಕೊಟ್ಟು ಅವರು ಖುಷಿಪಡುತ್ತಾರೆ. ಆಗ ನನ್ನ ಗಂಡನ ಅಮ್ಮ, ಅವರ ಸಂಬಂಧಿಕರು, ಅದರಲ್ಲೂ ಹೆಂಗಸರು ನೆನಪಾದರು. ಅವರ ಮುಖಗಳು ನೆನಪಾಯಿತು. ಯಾರೂ ಕೂಡ ಜೋರಾಗಿ ನಗುತ್ತಿರಲಿಲ್ಲ. ತುಂಬ ಸೈಲೆಂಟಾಗಿ ಇದ್ದರು. ಅವರನ್ನು ನೆನೆಸಿಕೊಂಡು ನನಗೆ ಬೇಸರವಾಯಿತು. ಸದ್ಯಕ್ಕೆ ನಾನು ಈ ನರಕದಿಂದ ಹೊರಬರಬೇಕು ಅಂತ ಡೈವೋರ್ಸ್ಗೆ ಅಪ್ಲೈ ಮಾಡಿದ್ದೆ. ನನ್ನ ಗಂಡ ಡಾಕ್ಟರ್ ಬಳಿ ಕೌನ್ಸಿಲಿಂಗ್ ತೆಗೆದುಕೊಂಡು, ದಯವಿಟ್ಟು ನನ್ನನ್ನು ಕ್ಷಮಿಸು, ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ನನಗೆ ಅಷ್ಟೊಂದು ಆಸ್ತಿ ಇದೆ, ಇಷ್ಟು ಆಸ್ತಿ ಇದೆ, ಅದರಲ್ಲಿ ಅರ್ಧ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆಯುತ್ತೇನೆ, ಒಂದೇ ಒಂದು ಅವಕಾಶ ಕೊಡು ಅಂತ ತುಂಬ ಗೋಗೊರೆದು ಕೇಳುತ್ತಿದ್ದಾನೆ. ಅವನ ಕಣ್ಣೀರನ್ನು ನೋಡಿ ನನಗೂ ದುಃಖವಾಯಿತು. ಅಪ್ಪ ಅಮ್ಮ ಸರಿಯಾಗಿ ಮಕ್ಕಳನ್ನು ಸಾಕಿಲ್ಲವಾದರೆ ಮಕ್ಕಳು ಈ ಪರಿಸ್ಥಿತಿಗೆ ಬರುತ್ತಾರೆ ಅಂತ ಅಂದುಕೊಂಡು ನನಗೆ 2 ದಿನ ಸಮಯಾವಕಾಶ ಬೇಕು ಅಂತ ಹೇಳಿ ಮನೆಗೆ ಬಂದೆ. ಅಷ್ಟರಲ್ಲಿ ನನ್ನ ಹಳೆಯ ಬಾಯ್ ಫ್ರೆಂಡ್ ಕೀರ್ತಿ ಅವನ ಅಪ್ಪ ಅಮ್ಮ ಅಕ್ಕ ಎಲ್ಲರನ್ನು ಕರೆದುಕೊಂಡು ಬಂದಿದ್ದಾನೆ. ಏಕೆ ಅಂತ ಕೇಳಿದೆ. ಅದಕ್ಕೆ ಅವನು ಏನೋ ಹೇಳಲು ಬಾಯಿ ತೆಗೆದ. ಅಷ್ಟರಲ್ಲಿ ಕೀರ್ತಿಯ ಅಕ್ಕ ನನ್ನನ್ನು ಒಳಗೆ ಕರೆದುಕೊಂಡು ಬಂದರು. ರೂಮಿನಲ್ಲಿ ಕೂರಿಸಿದರು. ಕುಡಿಯಲು ಸ್ವಲ್ಪ ನೀರನ್ನು ಕೊಟ್ಟು, ನನ್ನ ತಮ್ಮ ನಿನ್ನನ್ನು ನೋಡಿದ ಮೊದಲ ದಿನದಿಂದಲೂ ತುಂಬ ಇಷ್ಟಪಡುತ್ತಿದ್ದಾನೆ. ಮದುವೆ ಆದರೆ ನಿನ್ನನ್ನು, ಇಲ್ಲವಾದರೆ ಬೇರೆ ಯಾರೂ ಇಲ್ಲ ಅಂತ ಅವನು ಅಂದುಕೊಂಡಿದ್ದ. ನೀನು ಅವನನ್ನು ಬಿಟ್ಟು ಹೋದ ಮೇಲೆ ಸ್ವಲ್ಪ ಮಂಕಾಗಿದ್ದಾನೆ. ಯಾವ ಹುಡುಗಿಯನ್ನು ತೋರಿಸಿದರೂ ಕೂಡ ಒಪ್ಪುತ್ತಿಲ್ಲ. ನೀನು ಈಗ ಒಪ್ಪಿದರೆ ನಿನ್ನ ಜೊತೆ ಮದುವೆ ಆಗುತ್ತಾನಂತೆ. ಅಕಸ್ಮಾತ್ ನೀನು ಒಪ್ಪಿಲ್ಲವಾದರೆ ಅವನು ಜೀವನದಲ್ಲಿ ಯಾರನ್ನು ಮದುವೆ ಆಗುವುದಿಲ್ಲ ಅಂತ ಹೇಳಿದ. ನಿನಗೆ ಸ್ವಲ್ಪ ಸಮಯ ಕೊಡಬೇಕು ಅಂತ ಕೂಡ ಹೇಳಿದ್ದ. ಆದರೆ ನಾವೇ ಬಲವಂತ ಮಾಡಿ ಕರೆದುಕೊಂಡು ಬಂದಿದ್ದು. ಸಮಯ ತೆಗೆದುಕೊಂಡು ಯೋಚಿಸು. ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರಿಗೂ ಹೆಣ್ಣು ಮಕ್ಕಳು. ನನ್ನ ತಮ್ಮ ಒಬ್ಬನೇ ಆ ವಂಶದ ಕುಡಿ. ಅವನು ಮದುವೆ ಆಗದೆ ಹೋದರೆ ನಮ್ಮ ಅಪ್ಪನ ವಂಶದಲ್ಲಿ ಮಕ್ಕಳೇ ಇರುವುದಿಲ್ಲ ಅಂತ ಹೇಳುತ್ತಾ ಕೀರ್ತಿ ಅಕ್ಕ ನನ್ನ ಎದುರುಗಡೆ ಮಂಡಿ ಊರಿ ಕೆಳಗೆ ಕುಳಿತು ಅವರ ಸೆರಗನ್ನು ನನ್ನ ಮುಂದೆ ಹಿಡಿದರು. ದಯವಿಟ್ಟು ನನ್ನ ತಮ್ಮನನ್ನು ಮದುವೆಯಾಗು, ಅವನಿಗೆ ಒಂದು ಬದುಕನ್ನು ಕೊಡು ಅಂತ. ನೀನು ಅವನನ್ನು ಬಿಟ್ಟು ಹೋದ ಮೇಲೆ ಅವನು ನಗುವುದನ್ನು ಬಿಟ್ಟು ಬಿಟ್ಟಿದ್ದಾನೆ. ಇತ್ತೀಚೆಗೆ ನಿನ್ನ ಸಹವಾಸ ಪುನಃ ಆದ ಮೇಲೆ ಅವನು ಸರಿ ಹೋಗುತ್ತಿದ್ದಾನೆ ಅಂತ ಅಳುತ್ತಾ ಹೊರಹೋದರು. ಅಷ್ಟರಲ್ಲಿ ನನಗೆ ಬ್ರೋಕರ್ ಫೋನ್ ಮಾಡಿದ್ದ. ಮೇಡಮ್, ನಿಮ್ಮ ಡೈವೋರ್ಸ್ ಆಗಿ ಹೋಯಿತಾ ಅಂತ. ನಾನು ಮರುಪ್ರಶ್ನೆ ಮಾಡಿದೆ. ಏಕೆ ಅಂತ. ಯಾವುದಾದರೂ ಬಡಮನೆಯ ಹುಡುಗಿಯಾದರೂ ಪರವಾಗಿಲ್ಲ, ಹುಡುಗಿ ತುಂಬ ಸುಂದರವಾಗಿರಬೇಕು, ತುಂಬ ಓದಿರಬೇಕು, ಆ ರೀತಿಯ ಹುಡುಗಿ ಇದ್ದರೆ ಹೇಳಿ ಮದುವೆಗೆ ಅಂತ ನಿಮ್ಮ ಗಂಡ ಮತ್ತು ಗಂಡನ ಮನೆಯವರು ಹೇಳಿದರು. ಬೇರೆ ಯಾರಿಗಾದರೂ ಇರಬಹುದು ಹುಡುಗಿ ಅಂತ ಹೇಳಿದ್ದಕ್ಕೆ ನಗುತ್ತಾ, ಮೇಡಮ್, ನಿಮ್ಮ ಗಂಡನಿಗೆ 2ನೇ ಮದುವೆಗೆ ಫೋಟೋವನ್ನು ಕಳಿಸಿದ್ದಾರೆ ನೋಡಿ ಅಂತ ಆಗಲೇ ನನ್ನ ಗಂಡನ ಈಗಿನ ಫೋಟೋವನ್ನು ಕಳಿಸಿದರು. ಅದನ್ನು ನೋಡಿ ನಾನು ಬೆಚ್ಚಿದೆ. ನನ್ನ ಜೊತೆ ಪ್ಯಾಚಪ್ ಪುನಃ ನನಗೆ ಮೋಸ ಮಾಡುವ ಕುತಂತ್ರ ಒಂದೇ ಒಂದು ಬಾರಿ ನೆನಪು ಮಾಡಿಕೊ. ಆ ರಾತ್ರಿ ಅವನು ನಿನಗೆ ಎಷ್ಟು ನೋವು ಮಾಡಿದ ಅಂತ. ಅಕಸ್ಮಾತ್ ಕೀರ್ತಿ ಬಂದಿಲ್ಲದಿದ್ದರೆ ಅಂದು ನೀನು ಇಂದು ಜೀವಂತವಾಗಿ ಸಿಗುತ್ತಿರಲಿಲ್ಲ ನಿಮ್ಮ ಅಪ್ಪ ಅಮ್ಮನಿಗೆ ಅಂತ ಅವಳ ಮನಸ್ಸು ಕೂಗಿ ಕೂಗಿ ಹೇಳುತ್ತಿದೆ. ಅವಳಿಗೆ ಚಂದ್ರನಿಗಿಂತ ಕೀರ್ತಿಯ ಜೊತೆ ಕಳೆದ ಸಮಯ ನೆನಪಾಯಿತು. ಆ ಕ್ಷಣಗಳು ಎಷ್ಟು ಸುಂದರವಾಗಿತ್ತು. ನನಗೆ ಒಂದು ಪಾನಿಪುರಿ ಬೇಕು ಅಂದರೂ ಕೂಡ ಎಷ್ಟೇ ಕ್ಯೂ ಇದ್ದರೂ ನನ್ನನ್ನು ಕೂರಿಸಿ ಅವನು 2 ಗಂಟೆಗಳ ಕಾಲ ಕ್ಯೂನಲ್ಲಿ ನಿಂತು ತರುತ್ತಿದ್ದ. ಎಲ್ಲಿ ಹೋದರೂ ನನ್ನ ಸೇಫ್ಟಿ ನೋಡುತ್ತಿದ್ದ. ಬಂಗಾರ ಅವನು. ನಾನು ಯಾಕೆ ಯಾಮಾರಿದೆ ಅಂತ ಅನಿಸಿತು. ಹೊರಗೆ ಓಡಿ ಬಂದೆ. ಎಲ್ಲರೂ ಕಾರಿನಲ್ಲಿ ಹೋಗುತ್ತಿದ್ದಾರೆ. ಫೋನ್ ಮಾಡೋಣ ಅಂತ ಫೋನ್ ನೋಡುತ್ತಾ ಇದ್ದೆ. ಅಷ್ಟರಲ್ಲಿ ಕೀರ್ತಿ ಕಾರಿನಿಂದ ಇಳಿದ. ಅವನು ನಮ್ಮ ಮನೆಯ ಕಡೆ ನೋಡುತ್ತಿದ್ದ ಅಂತ ಅನಿಸುತ್ತದೆ. ನಾನು ಅಕಸ್ಮಾತ್ ಬರಬಹುದೇನೋ ಅನ್ನುವ ಆಸೆಯಿಂದ ಅವನು ಕೆಳಗೆ ಇಳಿದು ನಿನಗೆ ಸಮಯ ಬೇಕಾದರೆ ತೆಗೆದುಕೋ ಅಂತ ಏನೋ ಹೇಳುತ್ತಿದ್ದ.
ನಾನು ನನ್ನ 2 ಕೈಗಳನ್ನು ಅಗಲ ಮಾಡಿ ತಬ್ಬಿಕೊಳ್ಳಲು ಅವನನ್ನು ಕರೆದೆ. ಅವನು ಓಡಿ ಬಂದು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ನನ್ನ ಹಣೆಗೆ ಮುತ್ತು ಕೊಟ್ಟ. ಅಷ್ಟರಲ್ಲಿ ಹೋಗುತ್ತಿದ್ದ ಕಾರುಗಳೆಲ್ಲ ನಿಲ್ಲಿಸಿ ಅಲ್ಲೇ ಇದ್ದ ಜನರೆಲ್ಲ ಹೊರಬಂದು ಖುಷಿಯಿಂದ ಚಪ್ಪಾಳೆ ತಟ್ಟುತ್ತಿದ್ದರು. ಅದರಲ್ಲಿ ನನ್ನ ಮನೆಯವರು ಕೂಡ ಇದ್ದರು. ನನ್ನ ಖುಷಿಗಿಂತ ಕೀರ್ತಿಯ ಖುಷಿ, ಅವನ ಮುಖದಲ್ಲಿ ಇರುವ ನೆಮ್ಮದಿ, ಅದನ್ನು ನೋಡಿ ನನಗೆ ಸಂತೋಷವಾಗುತ್ತಿದೆ. ನಾನು ನಿಜವಾಗಲೂ ಇವನನ್ನೇ ಪ್ರೀತಿ ಮಾಡಿದ್ದೆ. ಆದರೆ ದುಡ್ಡಿನ ಮೇಲಿನ ಆಸೆಯಿಂದ ಚಂದ್ರನನ್ನು ಕಮರ್ಷಿಯಲ್ ಆಗಿ ಮದುವೆ ಆಗಿದ್ದೆ ಅಂತ ಅನಿಸುತ್ತದೆ. ಆದರೆ ಪುನಃ ನನಗೆ ನನ್ನ ಪ್ರೀತಿ ಸಿಕ್ಕಿದೆ. ಅದನ್ನು ಜೋಪಾನ ಮಾಡುತ್ತೇನೆ ಅಂತ ಪುನಃ ಪುನಃ ಕೀರ್ತಿಯನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಿದ್ದೆ. ಇವನು ನನ್ನವನು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.